ನಮಸ್ಕಾರ. ಸದಾನುಭಾವನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. 1968ರ ಭಾರತೀಯ ಸೇವಾ ಅಖಿಲ ಭಾರತ ಸೇವಾ ನಿಯಮಗಳ ಅಡಿಯಲ್ಲಿ ತಮ್ಮ ಜಾತಿ ಬಗ್ಗೆ ಯಾರೂ IPS ಅಧಿಕಾರಿ ಮಾತಾಡುವಂತಿಲ್ಲ. ಮಾತಾಡಿದರೆ ಕಠಿಣ ಕಾನೂನುಗಳಿವೆ. ಅದು 1968ರ ಅಖಿಲ ಭಾರತ ಸೇವಾ ನಿಯಮಗಳ ಅಡಿಯಲ್ಲಿ, ಅಂದರೆ ನಡವಳಿಕೆಯಲ್ಲಿ. ಆದರೆ ಇದನ್ನು ಬಿಟ್ಟು ರವಿಚಂದ್ರನ್ ಅವರು ನಾನೊಬ್ಬ ವಾಲ್ಮೀಕಿ ಜನಾಂಗದವನು, ಇದೇನಾದರೂ IPS ಏನು ಸೆಲೆಕ್ಷನ್ ಮಾಡಿರ್ತಾರಲ್ಲ ಅವ್ರಿಗೇನಾದರೂ ಗೊತ್ತಾಯ್ತಂದರೆ ಅವರು ಕಠಿಣ ಕ್ರಮವನ್ನು ಕೈಗೊಳ್ತಾರೆ. ಇಂಥ ವಿಷಯ ಯೂಟ್ಯೂಬ್ದಲ್ಲಿ ನಾವು ಮಾಡೋದಿಲ್ಲ. ಆದರೂ ಕೂಡ ಸತ್ಯ ಜನರಿಗೆ ಗೊತ್ತಾಗಬೇಕಲ್ಲ. ತಮಗೆ ಹೆಂಗೆ ಬೇಕಂಗೆ ಅಧಿಕಾರ ಸಿಕ್ಕೈತೆ ಅಂತೇಳಿ ಒಬ್ಬ IPS ಅಧಿಕಾರಿ ಏನು ಬೇಕಾದ ಮಾತಾಡ್ಬೋದು. ಗೌಪ್ಯತೆ ನಿಯಮಗಳು ಕೆಲವೊಂದಿದ್ದಾವೆ, ಅಲ್ಲೆಲ್ಲ ಸಹಿ ಮಾಡಿ ಬಂದಿರ್ತಾರೆ. ಇವರು MLAಗಳಲ್ಲ. ವೇದಿಕೆಯಲ್ಲಿ ಹೇಳೋದೊಂದು, ಪ್ರಮಾಣ ವಚನ ಸ್ವೀಕಾರ ಮಾಡೋದೊಂದು, ಇಲ್ಲಿ ಸಹಿ ಮಾಡೋದೊಂದು, ನಂತರ ಇನ್ನೊಂದು. ಇವರಲ್ಲ, ಇವರು ನಾಗರಿಕ ಸೇವೆಗಳಿಗೆ ಬಂದವರು. ಹೀಗಾಗಿ ರವಿಚಂದ್ರನ್ ಅವರು ಏನಿದೆ, ನಾಗರಿಕ ಸೇವಕರು ರಾಜಕೀಯ ತಟಸ್ಥತೆಯನ್ನು ಕಾಪಾಡಿಕೊಳ್ಳುವುದು, ಜಾತಿ ಆಧಾರಿತ ವ್ಯಾಖ್ಯಾನವನ್ನು ತಪ್ಪಿಸುವುದು ಮತ್ತು ಸಾರ್ವಜನಿಕ ಹೇಳಿಕೆಗಳ ಮತ್ತು ತರದಂತೆ ಪಕ್ಷಪಾತವಾಗದೆ, ಇಮೇಜ್ಗೆ ಧಕ್ಕೆ ಅಥವಾ ಕೋಮು ಸೌಹಾರ್ದಕ್ಕೆ ಧಕ್ಕೆ ತರದಂತೆ ಅಥವಾ ಸೌಹಾರ್ದತೆಗೆ ಭಂಗ ತರದಂತೆ ನೋಡಿಕೊಳ್ಳ ಅಗತ್ಯವಿದೆ. ಆದರೆ ಇಲ್ಲಿ ಅವರು ನೇರವಾಗಿಯೇ ಮಾತಾಡಿದ್ದಾರೆ. ಹಂಗೆ ನೇರವಾಗಿ ಹಾಕಿಕೊಂಡಿದ್ದಾರೆ. ಇದ್ರ ಬಗ್ಗೆ ತನಿಖೆ ಮಾಡಬೇಕು. ಹಾಗಾದ್ರೆ ನಾವು ಇವ್ರ ವಿರುದ್ಧ ಏನೋ ಅಲ್ಲ, ಇವ್ರ ಪರ ಏನೋ ಅಲ್ಲ, ನಿಯಮಗಳನ್ನು ಹೇಳ್ತವೆ. ಆ ನಿಯಮ ಹೇಳ್ತೈತೆ, ಆ ಪ್ರಕಾರ ಇವರು ಸಹಿ ಮಾಡಿ ಬಂದಿರ್ತಾರೆ. ಅದನ್ನು ಪಾಲಿಸಬೇಕಾಗ್ತದೆ ಒಬ್ಬ IPS ಅಧಿಕಾರಿಯಾಗಿ. ಈಗ ಖುದ್ದಾಗಿ ನೀವೇ ಕೇಳ್ರಿ, ರವಿಚಂದ್ರನ್ ಅವರು ಏನು ಮಾತಾಡಿದ್ದಾರೆ. ನಮ್ಮ ಹೇಳಿಕೆ ಬೇಡ, ಅವ್ರ ಹೇಳಿಕೆಯನ್ನು ತೆಗೆದುಕೊಂಡು ಹೋಗೋಣ. ಕೇವಲ ನಮ್ಮದೊಂದು ಹೇಳಿಕೆ ಅಷ್ಟೇ. ಅದು 1968ರ ಅಖಿಲ ಭಾರತ ಸೇವಾ ನಿಯಮಗಳ ಅಡಿಯಲ್ಲಿ, ಅಂದರೆ ನಡವಳಿಕೆ. IPS ಅಧಿಕಾರಿಯೊಬ್ಬರು ಸಾಮಾನ್ಯವಾಗಿ ಸಾರ್ವಜನಿಕ ವೇದಿಕೆಗಳಲ್ಲಿ ತಮ್ಮ ಜಾತಿಯ ಬಗ್ಗೆ ಮಾತಾಡೋದನ್ನು ನಿಷೇಧಿಸಿದೆ. ನೋಡಿರಿ, ಇಷ್ಟು ನಿಷೇಧ ಇದ್ದರೂ ಕೂಡ ಮಾತಾಡ್ತಾರಂದರೆ ಜನರಿಗೆ ಅರಿವಿಲ್ಲ ಅಂತಲ್ಲ, ಅರಿವು ಅನ್ಕ ಮೊದಲೇ ಇಲ್ಲ. ಆದರೆ ಕೆಲವು ಅರಿವಿದ್ದವರು ಇದನ್ನು ಮಾತಾಡೋದಿಲ್ಲ. ನಾವು ಮಾತಾಡ್ತೇವೆ, ನಾವು ಮಾತಾಡಿ ಕೆಟ್ಟಾಗ್ತೇವೆ. ಹಾಗಾದರೆ ರವಿಚಂದ್ರನ್ ಅವರು ಏನು ಮಾತಾಡಿದರೆ ಅದನ್ನು ಕೇಳಿಸ್ಕೊಳ್ಳೋಣ. ನಮಸ್ಕಾರ. ₹20 ಅಪ್ಲಿಕೇಶನ್ನಲ್ಲಿ ನಾನು ST, ನಾನು ಶೆಡ್ಯೂಲ್ಡ್ ಟ್ರೈಬ್, ನಾನು ವಾಲ್ಮೀಕಿ ನಾಯಕ, ನನಗೆ ಅದರ ಬಗ್ಗೆ ತುಂಬ ಹೆಮ್ಮೆ ಇದೆ. ನನಗೆ ಯಾವತ್ತೂ ಅದರ ಬಗ್ಗೆ ಕೀಳಿರ್ಮೆ ಕಾಡಿಲ್ಲ. ಕೆಲ ಜನ ಹೇಳ್ಕೊಳ್ಳಿಕ್ಕೇನೆ ಅಸಹ್ಯ ಪಡ್ತಾರೆ. ಧಿಕ್ಕಾರ ಹೈ, ಸತ್ತ ಶವಕ್ ಸಮ ಅವರೆಲ್ಲ. ಎಂತ ಇತಿಹಾಸ ರೀ, ಎಂತ ಇತಿಹಾಸ. ಎಲ್ಲಿ ಸಿಗ್ತಾನೆ ನಿಮಗೆ ಗಂಡುಗಲಿ ಕುಮಾರರಾಮ? ಎಲ್ಲಿ ಸಿಗ್ತಾನೆ ನಿಮಗೆ ಇನ್ನೊಬ್ಬ ಮದಕರಿ ನಾಯಕ? ಎಲ್ಲಿ ಸಿಗ್ತಾನೆ ನಿಮಗೆ ಇನ್ನೊಬ್ಬ ಎಚ್ಚಮ್ಮ ನಾಯಕ? ಎಲ್ಲಿ ಸಿಗ್ತಾನೆ ನಿಮಗೆ ಇನ್ನೊಬ್ಬ ಸುರಪುರದ ವೆಂಕಟಪ್ಪ ನಾಯಕ? ಎಲ್ಲಿ ಸಿಗ್ತಾನೆ ನಿಮಗೆ ಇನ್ನೊಬ್ಬ ಮೈಸೂರಿನ ಮಾರಪ್ಪ ನಾಯಕ? ಎಲ್ಲಿ ಸಿಗ್ತಾನ್ರಿ ಇನ್ನೊಬ್ಬ ನಿಮಗೆ ವಾಲ್ಮೀಕಿ? ಎಲ್ಲಿ ಸಿಗ್ತಾನೆ? ಇದನ್ನು ಹೇಳ್ತಾನೆ ಬಂದಿದ್ದೀನಿ. ಕೊನೆ ಉಸಿರು ಇರೋವರೆಗೂ ನಾ ಇದನ್ನು ಹೇಳ್ತಾನೆ. ಅಲ್ಲಿಂದ ಆರಂಭ ಆದವನು. ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಾನು ಹಾಗನ್ನೋ ಕಾರಣಕ್ಕೆ 20 ರೂಪಾಯಿ ಕಾಚಿಗೂಡ ಪೋಸ್ಟ್ ಆಫೀಸ್ ಹೈದರಾಬಾದಲ್ಲಿ ನಾನಿದ್ದಾಗ ಅಪ್ಲಿಕೇಶನ್ ಹಾಕಿದ್ದು. ನಮ್ಮೂರಲ್ಲಿ ನಮ್ಮ ಯಜಮಾನ್ರು ಹೇಳಿದ್ರು, ಕೇರಿಲಿ ₹20 ಅಪ್ಲಿಕೇಶನ್ ಅಲ್ಲಿ ನಾನು ST, ನಾನು ಶೆಡ್ಯೂಲ್ಡ್ ಟ್ರೈಬ್, ನಾನು ವಾಲ್ಮೀಕಿ ನಾಯಕ, ನನಗೆ ಅದರ ಬಗ್ಗೆ ತುಂಬಾ ಹೆಮ್ಮೆ ಇದೆ. ನನಗೆ ಯಾವತ್ತೂ ಅದರ ಬಗ್ಗೆ ಕೀಳಿರ್ಮೆ ಕಾಡಿಲ್ಲ. ಕೆಲ ಜನ ಹೇಳ್ಕೊಳ್ಳಿಕ್ಕೇನೆ ಅಸಹ್ಯ ಪಡ್ತಾರೆ. ಧಿಕ್ಕಾರ ಹೈ, ಸತ್ತ ಶವಕ್ ಸಮ ಅವರೆಲ್ಲ.
ಎಂತ ಇತಿಹಾಸ ರೀ, ಎಂತ ಇತಿಹಾಸ. ಎಲ್ಲಿ ಸಿಗ್ತಾನೆ ನಿಮಗೆ ಗಂಡುಗಲಿ ಕುಮಾರರಾಮ? ಎಲ್ಲಿ ಸಿಗ್ತಾನೆ ನಿಮಗೆ ಇನ್ನೊಬ್ಬ ಮದಕರಿ ನಾಯಕ? ಎಲ್ಲಿ ಸಿಗ್ತಾನೆ ನಿಮಗೆ ಇನ್ನೊಬ್ಬ ಎಚ್ಚಮ್ಮ ನಾಯಕ? ಎಲ್ಲಿ ಸಿಗ್ತಾನೆ ನಿಮಗೆ ಇನ್ನೊಬ್ಬ ಸುರಪುರದ ವೆಂಕಟಪ್ಪ ನಾಯಕ? ಎಲ್ಲಿ ಸಿಗ್ತಾನೆ ನಿಮಗೆ ಇನ್ನೊಬ್ಬ ಮೈಸೂರಿನ ಮಾರಪ್ಪ ನಾಯಕ? ಎಲ್ಲಿ ಸಿಗ್ತಾನ್ರಿ ಇನ್ನೊಬ್ಬ ನಿಮಗೆ ವಾಲ್ಮೀಕಿ? ಎಲ್ಲಿ ಸಿಗ್ತಾನೆ? ಇದನ್ನು ಹೇಳ್ತಾನೆ ಬಂದಿದ್ದೀನಿ, ಕೊನೆ ಉಸಿರು ಇರೋವರೆಗೂ ನಾ ಇದನ್ನು ಹೇಳ್ತಾನೆ. ಅಲ್ಲಿಂದ ಆರಂಭ ಆದವನು. ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಾನು ಹಾಗನ್ನೋ ಕಾರಣಕ್ಕೆ 20 ರೂಪಾಯಿ ಕಾಚಿಗೂಡ ಪೋಸ್ಟ್ ಆಫೀಸ್ ಹೈದರಾಬಾದಲ್ಲಿ ನಾನಿದ್ದಾಗ ಅಪ್ಲಿಕೇಶನ್ ಹಾಕಿದ್ದು. ಓ, ನಮ್ಮೂರಲ್ಲಿ ನಮ್ಮ ಯಜಮಾನ್ರು ಹೇಳಿದ್ರು, ಕೇರಿಲಿ